ಮಾಂಸಾಹಾರ ತಿನ್ನೋರು ಪ್ರತಿ ಸೋಮವಾರ, ಮಂಗಳವಾರ, ಗುರುವಾರ, ಶನಿವಾರ ಯಾವ ಕಾಲಕ್ಕೂ ಮಾಂಸಾಹಾರ ತಿನ್ನಲೇಬಾರ್ದು ಹೇಳಿದ್ದೀನಿ. ಪೂರ್ತಿ ಬಿಟ್ಬಿಡು ಅಂತ ನಾನು ಹೇಳ್ತೀನಿ. ಆದ್ರೆ ಕೆಲವರು ಅವ್ರಿಗೆ ಬೇರೆ ಕೆಲಸವಿಲ್ಲ, ಎಲ್ಲರನ್ನೂ ಏನೋ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅನ್ಕೊಂಡ್ಬಿಡ್ತೀರ. ನನಗೇನಾಗಬೇಕಾಗಿಲ್ಲ. ನಿಜ ಹೇಳಬೇಕು ಅಂದ್ರೆ ಶನಿ ಕಾಟದಲ್ಲಿ ಮಾಂಸಾಹಾರನೇ ಮುಟ್ಟಬಾರ್ದು, ಇದು ಸತ್ಯವಾದ್ದು. ಅಟ್ಲೀಸ್ಟ್ ನಿಮ್ಮ ಯೋಗ್ಯತೆಗೆ ಸೋಮವಾರ, ಮಂಗಳವಾರ, ಗುರುವಾರ, ಶನಿವಾರ ತ್ಯಜಿಸ್ಬಿಡಿ. ದಿನಾ ತಿಂದಿರ್ತೀರ, ಎಷ್ಟು ಅಂತ ತಿಂತೀರ ಮಾಂಸನ. ಇವತ್ತೆಲ್ಲ ಎಷ್ಟು ದೇಶದಲ್ಲಿ ಎಷ್ಟು ಕುರಿ ಕೋಳಿಗಳೆಲ್ಲ ಖಾಲಿ ಆಗ್ಬಿಟ್ಟಿದೆ, ದೇವರಿಗೆ ಬಲ್ಲ. ಅರ್ಥ ಆಯ್ತಾ? ಅದಕ್ಕೆ ಒಂದು ಒಳಗಡೆ ಇರ್ತಕ್ಕಂಥ ಮಾಂಸದ ಮುದ್ದೆ ಒಳಗಡೆ ಸೇರ್ತು ಅಂದ್ರೆ 72 hours ಜೀರ್ಣ ಆಗಕ್ಕೆ, ಅಷ್ಟವರೆಗೂ ನಿಮಗೆ ಅಲ್ಲಿ ಶನಿ ಇರ್ತಾನೆ ಒಳಗಡೆ, ಅದು ಗೊತ್ತೇ ಆಗಲ್ಲ ಯಾರಿಗೂ. ಆದ್ರೆ ನಿಜವಾದ ಕಹಿ ಸತ್ಯ, ಅಟ್ಲೀಸ್ಟ್ ಸೋಮವಾರದ ದಿವಸ ಚಂದ್ರನಿಗೆ, ಮಂಗಳವಾರದ ದಿವಸ ನಿಮ್ಮ ಇಡೀ ಜೀವನ ನಡ್ಕೊಂಡು ಹೋಗ್ಬೇಕಲ್ಲ, ಅಟ್ಲೀಸ್ಟ್ ಸಾಗಬೇಕು, ನಿಂತ್ಕೋಬಾರ್ದು. ಶನಿ ಕಾಟ ಬಂದ್ರೆ ನಿಂತ್ಬಿಡ್ತಾನೆ ಶನಿ, ಅದು ನಡ್ಕೊಂಡು ಹೋಗ್ಬೇಕು. ಅಟ್ಲೀಸ್ಟ್ ಮಂಗಳವಾರ ತ್ಯಾಗ ಮಾಡಬೇಕು. ಗುರುವಾರ ಗುರುಗಳ ಅನುಗ್ರಹ, ಎಲ್ಲಾ ಗುರುಗಳ ಅನುಗ್ರಹ ಇರಬೇಕು. ಶಿರ್ಡಿ ಸಾಯಿಬಾಬಾ ಆಗಲಿ, ರಾಘವೇಂದ್ರ ಸ್ವಾಮಿ ಆಗಲಿ, ದತ್ತಾತ್ರೇಯರಾಗಲಿ, ಶ್ರೀಧರ ಸ್ವಾಮಿಗಳಾಗಲಿ, ಎಲ್ಲಾ ಗುರುಗಳ ಅನುಗ್ರಹ ಇರಬೇಕು. ಶನಿವಾರ ಅವಂದೇ ದಿನ ಯಾವ ಕಾಲಕ್ಕೂ ಮಾಂಸಾಹಾರ ತಿನ್ನಬಾರ್ದು, ಇದು ನಿಜವಾದ ಸತ್ಯ. ಯಾರ್ಯಾರು ಸಿಗರೇಟ್ ಸೇರ್ತಾ ಇದ್ದೀರಾ 7:30, ಯಾರ್ಯಾರು ಕುಡಿತಾ ಇದ್ದೀರಾ, ಬಿಡದೇ ಇದ್ರೆ ಫೋಟೋಲ್ ಬರೋದು ಗ್ಯಾರಂಟಿ. ಎಲ್ಲಾ ಫೋಟೋದವರು ಕೆಲಸ ಬರೋದು ಗ್ಯಾರಂಟಿ. ಬಹಳ ಜನ ಪಾಪ ಫೋಟೋನವ್ರು ಫ್ರೇಮ್ ಅವ್ರು ಹೇಳ್ತಾರಂತೆ, ಈ ನಡುವೆ ಫ್ರೇಮ್ ಕೆಲಸನೇ ಇಲ್ಲ ಅಂತ. ಎಷ್ಟು ಜನ ದರಿದ್ರದವರು ಅಂದ್ರೆ ಬಹಳ ಬೇಜಾರಾಗೋದು, ಆ ಸಿಗರೇಟ್ ಸೇದಿ 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 ಅವ್ರನ್ನೂ ಕುಡ್ಕೊಂಡು ಹಾಳು ಮಾಡ್ಕೊಂಡಿದೆ. ತನ್ಗೆ ಅದು ನಂಬಿಕೊಂಡಿರತಕ್ಕಂಥ ಮದುವೆ ಆಗದೆ ಇದ್ರೆ ತಾಯಿಂದ್ರು ಕಾಯ್ತಾ ಇರ್ತಾರೆ, ಎಲ್ಲೋ ನನ್ನ ಮಗ ಬರ್ತಾನೆ, ಇಷ್ಟೊತ್ತಿಗೆ ಬರ್ತಾನೆ, ಎಷ್ಟೊತ್ತಿಗೆ ಬರ್ತಾನೆ, ಕುಡ್ಕೊಂಡು ಕೂತಿರ್ತೀರಾ. ಖಂಡಿತವಾಗ್ಲೂ ನೀವು ಅಷ್ಟು ಕುಡಿತಿರೋ ಶನಿಗೆ ಅಷ್ಟೇ ನಿಮ್ಮ ಮೇಲೆ ಕಾಡ್ತಾ ಇರ್ತಾನೆ. ಬರ್ದಿಟ್ಕೊಳ್ಳಿ, ನಿಮ್ಮ ಹಣೆ ಬರ ಇನ್ನೂ ಕೆಟ್ಟ ಹೋಗುತ್ತೆ ಗ್ಯಾರಂಟಿ. ಅವನು ಮುಗಿಸೋವರೆಗೂ ಬಿಡಲ್ಲ. ಅದೇ ರೀತಿ ಅಕಸ್ಮಾತ್ ಏನಾದರೂ ನೀವು ಕುಡಿತಕ್ಕಂಥ ವಿಚಾರದಲ್ಲಿ ಗೌರವದಿಂದ ಇವತ್ತು ಚಿಯರ್ಸ್ ಅನ್ನೋನು ನಾಳೆ ಬೆಳಗ್ಗೆ ಅವನು ಬಂದು ಚಿಯರ್ಸ್ ಅಂತಾನ, ಸುಮ್ಮನೆ ಇವ್ರು ಕುಡ್ಸಕ್ ಬರ್ತಾರಷ್ಟೇ. ನಾಳೆ ದಿವಸ ಯಾವನು ಪಕ್ಕದಲ್ಲಿ ಬರಲ್ಲ. ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು ಕಾಯ್ತಾ ಇದ್ದಾರೆ. ಅವತ್ತಿನ ದಿವಸ ನೀವು ಮನೆಗೆ ಹೋಗಿದ್ರೆ, ಇದೆಲ್ಲ ಬಿಟ್ಟು ಬಿಸಾಕಿದ್ರೆ ಎಷ್ಟು ಸಂತೋಷವಾಗುತ್ತೆ. ಅದೇ ದುಡ್ಡು ನೀವು ನಿಮ್ಮ ಒಳ್ಳೆ ಕಾರ್ಯಕ್ಕೋ, ನಿಮ್ಮ ಮಗಳ ಅಭಿವೃದ್ಧಿಗೋ, ಅಥವಾ ಮದುವೆಗೋ, ಯಾವುದೋ ಒಂದು ಸೈಟೋ ಜಮೀನ್ ಮೇಲೆ ತೆಗೆದು ಬಿಸಾಕಿದ್ರೆ ಎಲ್ಲೂ ಹೋಗಲ್ಲ. ಆದ್ರೆ ಇಷ್ಟು ಹಾನಿಯನ್ನ ದಯವಿಟ್ಟು ಮಾಡಬೇಡಿ. ಇನ್ನು ಮೇಲೆ ಹೇಳ್ತೀನಿ ಕೊಡಿ ಒಂದು ಭವಿಷ್ಯನ. ಎಲ್ಲಾ ಮಠಾಧೀಶ್ವರರು, ಇದು ನೀಲಜ್ಜಯ್ಯ ಆಗ್ಲಿ, ಆ ಗದ್ಗೆಯಲ್ಲಿ ಬರೆದಿರ್ತಕ್ಕಂಥ ವಿಚಾರ, ವೀರಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆಯಲ್ಲಿ ಬರೆದಿರ್ತಕ್ಕಂಥ ವಿಚಾರ, ಇನ್ನ ಮೇಲೆ ಎಲ್ಲಾ ಮಠಾಧೀಶ್ವರರು, ಯಾವ ಮಠಾಧೀಶ್ವರ ಅಂತ ಗೊತ್ತಿರಲ್ಲ, ಎಲ್ಲಾ ಮಠಾಧೀಶ್ವರರು ಬಾರ್ ಅಂಡ್ ರೆಸ್ಟೋರೆಂಟ್ ಇಡ್ತಾರಂತೆ. ಇದು ಸತ್ಯ, ಬರ್ದಿಟ್ಕೊಳ್ಳಿ. ಈ ತರ ಬರ್ದಿರೋದಲ್ದೆ ಯಾವ್ಯಾವ ಹೆಣ್ಣು ಮಕ್ಕಳು ಹೋಗ್ತಾರೋ ಮಠಕ್ಕೆ ರೇಪ್ ಕೂಡ ಮಾಡ್ತಾರೆ, ಇದು ಕೂಡ ನಡೆಯುತ್ತೆ. ಇದು ಸತ್ಯವಾದ ವಾಕ್ಯ. ಆದ್ರೆ ಅಂತ ಕಾಲ ಬರಕ್ಕೆ ಮೊದಲು ಬೇಡ ಭಗವಂತ ಹೋಗೋಣ ಅಂದ್ರೆ ಸಾಧ್ಯವಿಲ್ಲ. 2012 ಹತ್ರನೇ ಬಂದ್ಬಿಡ್ತು. ಆದ್ರಿಂದ ಒಂದೊಂದು ದಿವಸ ನೀವು ನೋಡ್ತಾ ಬರ್ತೀರಾ. ಆದ್ರಿಂದ ದಯವಿಟ್ಟು ಈ ಶನೇಶ್ವರನಿಗೆ, ನಿಮಗೆ ಗೊತ್ತಿಲ್ಲ, ಸ್ಟ್ರಿಕ್ಟ್ ಆಫೀಸರ್ ಯಾರಾದ್ರೂ ತಡ್ಕೋಬಹುದು, ಆದ್ರೆ ಶನೇಶ್ವರ ಮಾತ್ರ ಹೊಡಿತಾನೆ. ದಂಡಂ ದಶಗುಣಂ ಭವೇತ್ ಹೇಳಿದೀನಿ. ಪ್ರತಿದಿನ ಸ್ನಾನ ಮಾಡಬೇಕು. ಶನಿ ಕಾಟ ಇರೋರು ಏನಾದ್ರೂ ಇವತ್ತು ಸ್ನಾನ ಮಾಡಲ್ಲ, ನನಗಿವತ್ತು ಸೋಂಬೇರ್ತನ, ಸೂರ್ಯ ಹುಟ್ಟಕ್ಕೆ ಮೊದಲು ಅವ್ರು ಹೇಳಲಿಲ್ಲ, ಶನಿ ಗ್ಯಾರಂಟಿ ಮನೆ ಒಳಗೆ ಕೂರಿಸ್ಕೊಂಡು ರಾತ್ರಿ ಬೆಳಗ್ಗೆ ಅದೇ ಆಕ್ಸಿಡೆಂಟ್ಸ್ ಮಾಡಿಸೋದು ಗ್ಯಾರಂಟಿ. ಆದ್ರಿಂದ ನಿಮ್ಗೆಲ್ಲರಿಗೂ ಹೇಳ್ತಿದ್ದೀನಿ, 7:30 ಪ್ರತಿಯೊಬ್ರು ಮಧ್ಯದ ಬೆರಳು, ಏನಿ ಮಧ್ಯದ ಬೆರಳು ಅಂತ ಹೇಳ್ತೀವಲ್ಲ, ಆ ಮಧ್ಯದ ಬೆರಳಿಗೆ ಕಬ್ಬಿಣದ ಉಂಗುರ, ಕುದುರೆ ಲಾಳದಲ್ಲಿ ಮಾಡಿರ್ತಕ್ಕಂಥ ಕಬ್ಬಿಣದ ಉಂಗುರವನ್ನ ದಯವಿಟ್ಟು ಹಾಕೊಳ್ಳಿ. ಆ ಕಬ್ಬಿಣದ ಉಂಗುರ ಯಾವತ್ತೂ ನಿಮ್ ಕೈಲಿರಬೇಕು. ಯಾರಿಗೆ? 7:30 ಇರೋರಿಗೆ, ಪಂಚಮ ಶನಿ ಇರೋರಿಗೆ. ಒಂದು ಮನೇಲಿ ಒಂದು ಶನಿ ಇದ್ರೇನೆ ಕಷ್ಟ. ಅಕಸ್ಮಾತ್ ತಂದೆಗೂ ಶನಿ ಕಾಟ, ಮಗಳಿಗೂ ಶನಿ ಕಾಟ, ಅಕಸ್ಮಾತ್ ಹೆಂಡತಿಗೂ ಶನಿ ಕಾಟ ಇದ್ರೆ ಏನು ಮಾಡ್ತೀರಾ? ಆದ್ರಿಂದ ಬಹಳ ಕಷ್ಟ ಜೀವನ. ಹೇಳಿದೀನಿ, ಮನೆ ಬಿಟ್ಟು ಮನೆ ಕಳಿಸ್ತಾ ಇರತ್ತೆ, ಆರ್ಥಿಕ ಪರಿಸ್ಥಿತಿ ಕೆಡ್ತಾ ಇರತ್ತೆ, ಮನೆಯಲ್ಲಿ ಬೇಳೆ ಇರಲ್ಲ, ಅಕ್ಕಿ ಬೇಳೆ ಒಂದು ಹೊತ್ತು ಊಟಕ್ಕೆ ಕಷ್ಟ ಆಗ್ಬಿಡುತ್ತೆ. ಮನೆ ಒಳಗೆ ಕೂತ್ಕೊಂಡ್ರು ಮನೆ ಒಳಗೆ ಯಾರು ಸೇರ್ತಾ ಇರಲ್ಲ. ಅವನ್ ಟೈಮ್ ಅವ್ನು ಹೋಗ್ತಿರ್ತಾನೆ, ಇವನ್ ಟೈಮಿಂಗ್ ಹೋಗ್ತಾನೆ. ನೀವ್ ಅನ್ಕೊಳ್ಳೋದು ಬೇಕಾಷ್ಟು ದುಡಿತಾ ಇದ್ದಾನೆ ಅಂತಾರೆ. ಆದ್ರೆ ನೆಮ್ಮದಿ ವಾತಾವರಣ, ಒಂದು ಸುಖ ಜೀವನ ರಾತ್ರಿ ಬಂದ್ರೆ ಏನಪ್ಪ ಚೆನ್ನಾಗಿದ್ಯಾ ಅನ್ನೋಕೆ ಆ ಟೈಮ್ಗೆ ಸೇರಲ್ಲ. ಇವನ್ ರಾತ್ರಿ 12 ಗಂಟೆಗೆ ಮುಗಿಸ್ಕೊಂಡ್ಬಂದು ಕಾಲ್ ಸೆಂಟರಿಂದ ಮಲ್ಕೊಂತಾನೆ, ಬೆಳಗ್ಗೆ ಅಷ್ಟರಲ್ಲಿ ಅವಳು ಕೆಲ್ಸಕ್ಕೆ ಹೋಗಿರ್ತಾಳೆ. ಇಂಥ ಪರಿಸ್ಥಿತಿ. ಆದ್ರಿಂದ ಇದೆಲ್ಲ ಆಗೋದು ಶನಿ ಕಾಟದಿಂದ. ದಯವಿಟ್ಟು ಈ ಶನೇಶ್ವರನ ಕಾಟಕ್ಕೆ ನೀವು ತಪ್ಪಿಸ್ಕೋಬೇಕಾದ್ರೆ ಕಬ್ಬಿಣದ ಉಂಗುರ, ಸೋಮವಾರ ಶನಿವಾರ ರಾತ್ರಿ ಹೊತ್ತು ಅನ್ನ ತಿನ್ನಬಾರ್ದು. ಸೋಮವಾರ ಶನಿವಾರ ಬಿಟ್ಟು ಮಿಕ್ಕಿದೆಲ್ಲ ದಿವಸಗಳು ಮೊಸರನ್ನ ತಿನ್ನಬೇಕು. ಪ್ರತಿ ಸೋಮವಾರ, ಮಂಗಳವಾರ, ಗುರುವಾರ, ಶನಿವಾರ ರಾತ್ರಿ ಆಗ್ಲಿ ಬೆಳಗ್ಗೆ ಆಗ್ಲಿ ಮಾಂಸಾಹಾರನ ತಿನ್ನಲೇಬಾರ್ದು.
ಈ ರೀತಿ ಇದ್ದ ಪಕ್ಷದಲ್ಲಿ ಕಪ್ಪು ನೀಲಿ ಕೆಂಪು ಬಟ್ಟೆಗಳನ್ನ ದೂರದಲ್ಲಿ ಬಿಸಾಕಿ ಸುಟ್ಟಾದ್ರೂ ಬಿಸಾಕಿ ಹೊರತು ಯಾವ ಕಾಲಕ್ಕೂ ಹಾಕಬೇಡಿ. ಪ್ರತಿದಿನ ಸ್ನಾನ ಮಾಡಿಬಿಟ್ಟು ಪ್ರತಿದಿನ ಬೆಳಗ್ಗೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗದೇ ಶನಿ ಕಾಟ ನಿಮ್ಮನ್ನು ಬಿಡಲ್ಲ. ನಿಮ್ಮ ಗ್ಯಾರಂಟಿಯಾಗಿ ಹಿಡ್ಕೋಬೇಕಾದ ಯಾರನ್ನ ಅಂದ್ರೆ ಆಂಜನೇಯನ ಬಾಲ ಹಿಡ್ಕೊಳ್ಳದೆ ಇದ್ರೆ ಖಂಡಿತ ನೀವು ಯಾರು ಉದ್ಧಾರ ಆಗಲ್ಲ. 7:30 ಇರೋರು ಬೆಳಗ್ಗೆ ಹೊತ್ತು ಆಂಜನೇಯ, ಸಾಯಂಕಾಲ ಈಶ್ವರ. ಆದ್ರೆ ಸುಮ್ಮನೆ ಹೋಗಿ ಆಂಜನೇಯನ ಚೆನ್ನಾಗಿದ್ದೀನಪ್ಪ ಅಂತ ಬರೋದಲ್ಲ. ಆಂಜನೇಯನ ದೇವಸ್ಥಾನಕ್ಕೆ ಹೋಗಬೇಕು. ಮನೋಜಗಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವಾರಿಷ್ಠಾಂ ವದಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸ್ಸಾನ್ನಮಾಮಿ ಅಂತ ನಮಸ್ಕಾರ ಮಾಡಿಕೊಂಡು ಹಣೆಗೆ ಆ ಚಂದ್ರ, ಅವನಿಗೆ ಚಡ್ಡಿಗೆ ಹಾಕಿರ್ತಕ್ಕಂಥ ಭಂಡಾರ ಚಂದ್ರ ಇದೆಯಲ್ಲ ಅದು ಹಣೆಗಿರ್ಬೇಕು. ಆ ಸೂರ್ಯನ ಕೇಸರಿ ಕಲರು ಹಣೆಗೆ ನಿಮ್ಗೆ ಇಲ್ಲದೆ ಇದ್ರೆ ಪ್ರಯೋಜನ ಇಲ್ಲ. ಕೆಲವರಿಗೆಲ್ಲ ಇನ್ಫೀರಿಯರಿಟಿ, ಹಣೆಗೆ ಇಟ್ಕೊಂಬಂದ್ರೆ ಏನೋ ಸಾಫ್ಟ್ವೇರ್ ಕಂಪ್ನಿ ಇದೆಲ್ಲ ಇಟ್ಕೋಬಾರ್ದಪ್ಪ ಅಂತ. ಯಾವನ್ ಹೇಳ್ದವನು ಹಿಂಗೆಲ್ಲ ಇಟ್ಕೋಬಾರ್ದು ಅಂತ? ಹಣೆಗೆ ಇಟ್ಕೊಂಡ್ಬಿಟ್ರೆ ಏನೋ ಸೌದೋಗತ್ತೇನೆ ಹಣೆ? ಯಾವ ಹಣೆ ಅಕಸ್ಮಾತ್ 7:30 ಅಲ್ಲ, ಯಾವ ಕಾಲಕ್ಕೂ ಗುರು ದೋಷ ಇದ್ದರೆ, ರವಿ ದೋಷ ಇದ್ರೆ ಹಣೆ ಒಳಗೆ ಯಾವ ಗಂಡಾಗ್ಲಿ ಹೆಣ್ಣಾಗ್ಲಿ ತಲೆಯ ಒಳಗೆ ಹಣೆಯಲ್ಲಿ ಕುಂಕುಮ ಆಗ್ಲಿ ವಿಭೂತಿ ಆಗ್ಲಿ ಇರದೇ ಇದ್ರೆ ಹೆಣಕ್ಕೆ ಸಮಾನ. ನೀವು ಭಾರತ ದೇಶದಲ್ಲಿ ಹುಟ್ಟಿದ್ದಕ್ಕೆ ವೇಸ್ಟ್. ಸನ್ಶುದ್ಧ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಿಖರ ಗ್ರೂಪ್ ಸಹ ಪ್ರಾಯೋಜಕತ್ವದ ಬೃಹತ್ ಬ್ರಹ್ಮಾಂಡ ಗುರುಜಿಯವರ ಜೊತೆ ಮಾತುಕತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಈಗ ಪ್ರಶ್ನೋತ್ತರ ಕಾರ್ಯಕ್ರಮ ಮುಂದುವರಿಸೋಣ. ನಮಗೆ ಮಂಗಳೂರಿನಿಂದ ಭಾರತೀಯವರು ಒಂದು ಪತ್ರವನ್ನ ಬರೆದಿದ್ರು. ಬಹಳನೇ ಚೆನ್ನಾಗಿರುವಂತಹ ಪತ್ರ. ಪ್ರಶ್ನೆಯನ್ನ ಕೇಳಿ, ಆದ್ರೆ ಅವರು ಕೊನೆ ಕ್ಷಣದಲ್ಲಿ ಬರಕ್ಕಾಗ್ಲಿಲ್ಲ ಈ ಒಂದು ಕಾರ್ಯಕ್ರಮಕ್ಕೆ. ಕರೆಯನ್ನ ಮಾಡಿ ಹೇಳಿದ್ರು ದಯಮಾಡಿ ಕೇಳಿ ಅಂತ. ಇದು ಎಲ್ರಿಗೂ ಅನ್ವಯಿಸತ್ತೆ ಈ ಒಂದು ಪ್ರಶ್ನೆ. ಗುರುಜಿ ಕೇಳಬಹುದೇ? ಅವರು ಕೇಳಿದ್ರು, ಕಾಳ ಸರ್ಪ ದೋಷದಿಂದ ಮುಕ್ತಿ ಪಡೆಯೋದಕ್ಕೆ ಎಲ್ರು, ಅವರು ಬಡವರಾಗಿರ್ಬೋದು ಶ್ರೀಮಂತರಾಗಿರ್ಬೋದು, ಅವ್ರಿಗೆ ಯಾರಿಗಾದ್ರೂ ಕಾಳಸರ್ಪ ದೋಷ ಇದೆ ಅಂದ್ರೆ ಖಂಡಿತವಾಗ್ಲೂ ನಮಗೂ ಅಷ್ಟೇ ಭಯ ಆಗತ್ತಲ್ವಾ. ದೋಷ ಪರಿಹಾರ ಮಾಡಿಸ್ಕೊಳ್ಳೋದಕ್ಕೆ ಏನು ವಿಧಾನ ಅಂತ ಕೇಳ್ತಾರೆ. ಆದ್ರೆ ಗುರುಜಿ ನೀವು ಪದೇ ಪದೇ ಹೇಳ್ತಾನೆ ಇರ್ತೀರಾ, ಪ್ರತಿ ವರ್ಷ ಅದೊಂಥರ ರಿನ್ಯೂವಲ್ ಮಾಡಿಸ್ಕೋತಾ ಇರ್ಬೇಕು, ಪ್ರತಿ ವರ್ಷ ದೋಷ ಪರಿಹಾರ ಮಾಡಿಸ್ಕೋತಾ ಇರ್ಬೇಕು ಬದುಕಿರೋವರೆಗೂ ಅಂತ ಹೇಳಿದ್ರಿ. ಆದ್ರೆ ಅತಿ ಕಡು ಬಡವರು ಏನ್ ಮಾಡ್ಬೇಕು ಈ ಒಂದು ಸಂದರ್ಭದಲ್ಲಿ? ಅವರಿಗೆ ಕಾಳಸರ್ಪ ದೋಷ ಬಂದ್ಬಿಟ್ಟಿದ್ರೆ ಏನ್ ಮಾಡ್ಬೇಕು ಅಂತ ಪ್ರಶ್ನೆಯನ್ನೆತ್ತಿದ್ದಾರೆ. ಕಾಳಸರ್ಪ ದೋಷ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ಈ ಕಾಳಸರ್ಪ ದೋಷದಲ್ಲಿ ರಾಹು ಕೇತುಗಳ ಮಧ್ಯೆ ಎಲ್ಲಾ ಗ್ರಹಗಳು ಕೂತಿರುತ್ತವೆ. ಒಂದು ಶನಿ ಮಾತ್ರ ಆಚೆ ಇರ್ತಾನೆ, ಅಥವಾ ಯಾವ್ದಾದ್ರು ಒಂದು ಗ್ರಹ ಮಾತ್ರ ಆಚೆ ಇದ್ದು ಮಿಕ್ಕಿದೆಲ್ಲಾನು ರಾಹು ಕೇತುಗಳ ಮಧ್ಯದಲ್ಲಿ ಸೇರ್ಕೊಂಡ್ರೆ ಕಾಳಸರ್ಪ ದೋಷ. ಇದರಲ್ಲಿ ರಾಹು ಮೇಲಿದ್ದು ಕೇತು ಕೆಳಗಿದ್ರೆ ನಿಮ್ಮ ಕುಂಡ್ಲಿನಲ್ಲಿ ನೋಡಿದಾಗ ಅದು ಕಾಳಸರ್ಪ ದೋಷ. ಕಾಳಸರ್ಪ ಯೋಗ ಅಂದ್ರೆ ಕೇತು ಮೇಲಿರ್ತಾನೆ, ಹಾವಿನ ತಲೆ ಕೆಳಗದಿರುತ್ತೆ. ಅಂದ್ರೆ ರಾಹು ಯಾವತ್ತೂ ಹಾವು. ನೀವೇನ್ ಮಾಡ್ತೀರಾ ದೋಷದ ಸಮಯದಲ್ಲಿ, ಮಾಡ್ಕೊಂಡ್ಬಂದ್ಬಿಟ್ಟೆ ನಾನು ಕಾಳಸ್ತಿಗೆ ಹೋಗಿದ್ದೆ ಇಲ್ಲೇ ಮಾಡಿಸ್ಕೊಂಡ್ಬಂದ್ಬಿಟ್ಟೆ ಅಂತ. ನೋಡಿ, ಎಲ್ಲರೂ ಹಲ್ಲು ನೋವು ಬಂದಾಗ ಹಲ್ಲು ನೋವು ಡಾಕ್ಟರ್ ಹತ್ರನೇ ಹೋಗ್ಬೇಕು, ಐ ಸ್ಪೆಷಲಿಸ್ಟ್ ಹತ್ರ ಹೋಗಕ್ಕಾಗತ್ತಾ? ಸಾಧ್ಯವಿಲ್ಲ. ಇಡೀ ಜಗತ್ತಲ್ಲಿ ಒಂದೇ ಪರಿಹಾರ ಕಾಳಹಸ್ತಿಯಲ್ಲೇ ಹೋಗ್ಬೇಕು. ಯಾಕೆಂದ್ರೆ ತಿರುಪತಿ 7 ಹೆಡೆ ಹಾವು, ಅದರ ಬಾಲ ಏನಿದೆ ಅದು ಕಾಳಹಸ್ತಿ. ಆ ಕಾಳಹಸ್ತಿನಲ್ಲೇ ಕಾಳಸರ್ಪ ದೋಷ. ಯಾಕೆಂದ್ರೆ ಪಾತಾಳ ಗಣಪತಿ ಅಲ್ಲೇ ವಾಸವಾಗಿದ್ದಾನೆ. ಕಾಳಹಸ್ತಿಯಲ್ಲಿ ಕೇತು ರಾಹು ಇಬ್ರು, ಈಶ್ವರ ವಾಯುಲಿಂಗದಲ್ಲೇ ಕೂತಿದ್ದಾನೆ. ದೋಷಗಳನ್ನ ಪರಿಹಾರ ಮಾಡ್ತೀನಿ ಅಂತ. ಸೊ ಈ ಕಾಳಸರ್ಪ ದೋಷದಲ್ಲಿ ಇರ್ತಕ್ಕಂಥ ಅಷ್ಟೂ ಜನಕ್ಕೆ ರಾಹು ದೋಷ ಮೇಲ್ ಹೆಡೆ ಇದ್ರೆ ಕಾಮನ್ ಸೆನ್ಸ್ ಅರ್ಥ ಮಾಡ್ಕೊಳ್ಳಿ. ಹಾವಿನ ಹೆಡೆ ಯಾವತ್ತು ಮೇಲಿದ್ರೆ ಹಿಂಗಂತಾನೂ ಇರುತ್ತೆ, ಹೊಡಿತಾನೂ ಇರುತ್ತೆ. ಅದು ಯಾವಾಗ ಹೊಡೆಯುತ್ತೋ, ಯಾವ ದಶೆಯಲ್ಲಿ ಯಾವ ರೀತಿ ಕೊಡುತ್ತೋ ತೊಂದರೆಗಳನ್ನ ಗೊತ್ತಿಲ್ಲ. ಕೆಲವ್ರಿಗೆ ಚರ್ಮ ವ್ಯಾಧಿ ಕೊಡುತ್ತೆ, ಕೆಲವರು ಗಂಡ ಹೆಂಡತಿ ಮಕ್ಕಳನ್ನ ಬೇರೆ ಮಾಡ್ಬಿಡುತ್ತೆ, ಅಥವಾ ಕೆಲವ್ರನ್ನ ಆಕ್ಸಿಡೆಂಟ್ ಆಗಿ ಬೀಳಿಸ್ತಾ ಇರುತ್ತೆ, ಕೆಲವರಿಗೆ ಯಾವ್ದಾರ ಚರ್ಮ ವ್ಯಾಧಿ ಗೊತ್ತಾಗತ್ತೆ, ಕೆಲವರಿಗೆ ಕಣ್ಣಿಂದ ಬರ್ತಕ್ಕಂಥ ಕಾಂತಿಗಳು ಕಮ್ಮಿ ಆಗುತ್ತೆ. ಈ ರೀತಿಯಾಗಿ ರಾಹು ಕಾಳಸರ್ಪ ದೋಷಗಳ ಮುಖಾಂತರ ಕಾಣಿಸ್ತಾನೆ. ಕಾಳಸರ್ಪ ಯೋಗ ಆದ್ರೆ ಕೇತು ಏನ್ ಮಾಡ್ತಾನೆ, ಲಾಸ್ಗಳು ಮಾಡ್ತಾನೆ, ಹೋಗದೆ ಇರತಕ್ಕಂಥವ್ರನ್ನ ಮೇಲ್ ಕಳಿಸ್ತಾನೆ. ಅಕಸ್ಮಾತ್ ಏನಾದ್ರೂ ಆಕ್ಸಿಡೆಂಟ್ ಮಾಡಿದ್ರೆ ಮೂಳೆ ಮುರಿಸ್ಬಿಟ್ಟು ಒಂದ್ ಕಡೆ ಕೂಡ್ಸಿರ್ತಾನೆ. ಈ ರೀತಿ ಆಗತ್ತೆ. ಈ ರೀತಿ ಮಾಡಿದಾಗ ಈ ಕಾಳಸರ್ಪ ದೋಷಕ್ಕೂ ಕಾಳಸರ್ಪ ಯೋಗಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಯಾವಾಗ್ಲೂ ಪ್ರತಿ 1.5 ವರ್ಷಕ್ಕೆ ನಾವು ಮಾಡಿಸ್ಕೊಂತಾನೆ ಇರಬೇಕು. ಯಾಕೆ ಮಾಡಿಸ್ಕೊಂತಾನೆ ಇರಬೇಕು ಅಂದ್ರೆ, ಪ್ರತಿ 1.5 ಗಂಟೆ ಕಾಲ ರಾಹುಕಾಲ ತಲೆಗೆ ಹಾಕೊಂಡಿರಿ, ಗಮನ ಇಟ್ಕೊಳ್ಳಿ. ಪ್ರತಿದಿನ ಎಷ್ಟು ರಾಹುಕಾಲ? 1.5 ಗಂಟೆ ಕಾಲ. ಆ 1.5 ಗಂಟೆ ಕಾಲ ರಾಹುಕಾಲ ಏನಿದೆ, 1 ವರ್ಷ 1.5 ವರ್ಷಕ್ಕೆ ಕಾಳಸರ್ಪ ದೋಷವನ್ನ ರಿನ್ಯೂ ಮಾಡಿಸ್ಕೊಂತಾನೆ ಇರಬೇಕು. ಇಲ್ಲದೆ ಇದ್ರೆ ಯಾವ ದಶೆಯಲ್ಲಿ ಯಾರಿಗೆ ಏನ್ ತೊಂದರೆ ಕೊಡುತ್ತೋ ಗೊತ್ತಿರಲ್ಲ. ಅದಕ್ಕೆ ಯಾರಿಗೆ ಯಾವ ಮನೆಯಲ್ಲಿ ಗೊತ್ತಾಗ್ಬಿಡುತ್ತೋ ನಿಮ್ಮ ಮಗನಿಗಿದೆ ಅಂದ್ರೆ ಅದು ಮಗನಿಗೆ ಮಾತ್ರ ಸಂಬಂಧಪಟ್ಟಿಲ್ಲ, ತಂಗಿರಿಗೆ, ಅಕ್ಕ ತಂಗಿರಿಗೆ, ಅಣ್ಣ ತಮ್ಮಂದ್ರಿಗೆ, ತಂದೆ ತಾಯಿಂದ್ರೆ ಆ ಕುಟುಂಬಕ್ಕೆ ಸಂಬಂಧ ಬರುತ್ತೆ. ಸೊ ಆ ಕುಟುಂಬದವ್ರು ಮಾತ್ರ ಹೋಗಿ ಮಾಡಿಸ್ಕೊಂಡ್ಬರ್ಬೇಕು. ನನ್ನ ಮಗ ವಿದೇಶದಲ್ಲಿ ನಾನು ಹೋಗಿ ಬಂದೆ, ಪ್ರಯೋಜನ ಇಲ್ಲ. ಅವನು ಬರ್ಬೇಕಲ್ಲಿ, ಅವನ ತಲೆ ಮೇಲೆ ಅಕ್ಷತೆ ಬೀಳ್ಬೇಕು, ಅವನ ಕೈಯಲ್ಲೇ ಹಾವುಗಳನ್ನ ಪೂಜೆ ಮಾಡಿಸಿ ಉಂಡಿಗೆ ಹಾಕ್ಲೇಬೇಕು.
ಇಲ್ಲದೆ ಇದ್ರೆ ಪ್ರಯೋಜನ ಇಲ್ಲ. ಕೆಲವರಿಗೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದೆ ಇದ್ರು ಕನಿಷ್ಠ ಪಕ್ಷ ವರ್ಷದಲ್ಲಿ ಒಂದು ಸಲಿ ಹೋಗಿ ನಮಸ್ಕಾರ ಮಾಡಿ ಕಾಳು ಸರ್ಪದೋಷವನ್ನು ಮಾಡಿಸ್ಕೊಂಡು, ಸೌಪರ್ಣಿಕಾ ನದಿ ಹೇಗಿರ್ತಕ್ಕಂಥ ವಿಚಾರ, ಸ್ವರ್ಣಮುಖಿ ಅಂತ ಒಂದು ನದಿ ಇದೆ ಅಲ್ಲಿ ಇಂದ್ರನೇ ಸ್ವತಃ ಶುಚಿ ಮಾಡ್ಕೊಳ್ತಕ್ಕಂಥದ್ದನ್ನು ದೇಹವನ್ನು ಶುಚಿ ಮಾಡಿಕೊಂಡು ಅಲ್ಲಿ ಸ್ವರ್ಣಮುಖಿ, ಆ ಸ್ವರ್ಣ ಅನುಗ್ರಹದಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಮುಖಿಯಲ್ಲಿ ಹೋಗಿ ಸ್ನಾನ ಮಾಡ್ತಕ್ಕಂಥದ್ದು. ಬೆಟ್ಟ ಹತ್ತಿ ಎಲ್ಲರೂ ಏನ್ ಮಾಡ್ತಾರೆ, ಸ್ವರ್ಣಮುಖಿ ಅಂದ್ರೆ ಅಲ್ಲೇ ಪಕ್ಕದಲ್ಲಿ ನದಿ, ಅಲ್ಲೇ ಹೋಗಿ ಸ್ನಾನ ಮಾಡಿ. ಅಲ್ಲಲ್ಲ, ಅಲ್ಲಿಂದ 4 ಕಿಲೋಮೀಟರ್ ದೂರ, ಕಾಳಸ್ತಿಂದ 4 ಕಿಲೋಮೀಟರ್ ದೂರ ಹೋಗ್ಬೇಕು. ಅಲ್ಲಿ ಆರ್ಥಿಕ ಪರಿಸ್ಥಿತಿ ಕೆಟ್ಟು ಹೋಗಿದ್ದವರು ಮಾತ್ರ, ಹೇಳಿದ್ದೀನಿ ಇವತ್ತೇ ಸ್ಪಷ್ಟವಾಗಿ, ಅಲ್ಲಿ ಹೋಗಿ ಒಂದು ಸ್ನಾನವನ್ನ ಮಾಡಿ ಒಬ್ಬೊಬ್ಬರೇ ಆ ಕುಟುಂಬದವರು ಅಲ್ಲಿ ಒಂದು ಕೊಳದಲ್ಲಿ ಒಬ್ಬೊಬ್ಬರೇ ಸ್ನಾನ ಮಾಡ್ಬೋದು. ಹೀಗೆ ಮಲ್ಕೊಂಡು ಕೂತ್ಕೊಂಡು ಸ್ನಾನ ಮಾಡಿ ತಿರುಗಿ ಎದ್ದು ಬರ್ಬೇಕು. ಆ ನೀರು ತಿರುಗಿ ಮತ್ತೆ ಉಕ್ಕತ್ತೆ ಖಾಲಿ ಆದ ತಕ್ಷಣ. ಹೀಗೆ ಇರೋತಕ್ಕಂಥ ಪರಿಸ್ಥಿತಿ, ಅದನ್ನು ಪರಿವರ್ತನೆ ಮಾಡ್ಕೋಬೇಕು. ಅಂತಹ ಒಂದು ಪರಿಸ್ಥಿತಿಯನ್ನ, ಅಕಸ್ಮಾತ್ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದೆ ಇದ್ರೆ ನೀವು ಯಾವುದಕ್ಕೋ ಸಾಲ ಮಾಡ್ತೀರಂತೆ. ಕನಿಷ್ಠ ಪಕ್ಷ ಕಾಳು ಸರ್ಪದೋಷಕ್ಕೆ ಸಾಲ ಮಾಡಾದ್ರೂ ಒಂದು ಸಲ ಹೋಗಿ ಬನ್ನಿ, ತಪ್ಪೇನೂ ಆಗಲ್ಲ. ಅಕಸ್ಮಾತ್ ಯಾರಿಗೋದ್ರೂ ಆಗದಿದ್ದ ಪಕ್ಷದಲ್ಲಿ ಏನ್ ಮಾಡ್ತಾರೆ, ಕೆಲವರೆಲ್ಲ ಕಾಳು ಸರ್ಪದೋಷವನ್ನ ಇಲ್ಲಿ ಮಾಡಿಸ್ತೀವಿ ಅಲ್ಲಿ ಮಾಡಿಸ್ತೀವಿ ಅಂತ ಬೇರೆಯವರೆಲ್ಲ ಉಪಯೋಗಿಸ್ಕೊಂಡ್ಬಿಡ್ತಾರೆ. ಆದ್ರಿಂದ ಒಂದೊಂದು ಸಮಯಕ್ಕೆ ಒಂದೊಂದು ಸಾನ್ನಿಧ್ಯ ಒಂದೊಂದು ಕಡೆ ಹೋಗುತ್ತೆ. ಇವತ್ತಿನ ದಿವಸ ನಾನು ಟಿವಿ ಮಾಧ್ಯಮ ಮುಖಾಂತರವಾಗಿ ಮುಕ್ತಿನಾಗ ಕ್ಷೇತ್ರನೂ ಏನು ಹೇಳಿದ್ದೆ ಅದು ಸತ್ಯವಾದ್ದು. ಇವತ್ತು ಮುಕ್ತಿನಾಗ ಕ್ಷೇತ್ರ ಕಟ್ಟಿರತಕ್ಕಂಥವ್ರಿಗೂ ಈ ವಿಚಾರ ಗೊತ್ತಿರಲ್ಲ. ಏನು ಅಂದ್ರೆ 800 ವರ್ಷ, ಇವತ್ತೇನು ದೊಡ್ಡಾಲ್ದ ಮರ ಅಂತಿದ್ದೀರಾ, 800 ವರ್ಷದಿಂದ ದೊಡ್ಡ ಚೋಳರ ಕಾಲದ್ದು ಒಂದು ಈಶ್ವರನ ದೇವಸ್ಥಾನ ಪಾತಾಳದಲ್ಲಿ ಅಡಗೋಗಿದೆ ಆ ಕ್ಷೇತ್ರದಲ್ಲಿ. ಅದೇ ಕ್ಷೇತ್ರದ ಮೇಲೆ ಇವತ್ತು ನಾಗಪ್ಪನ ಕೂಡಿಸಿದರೆ ಇವ್ರಿಗೆ ಗೊತ್ತಿಲ್ಲದೆ. ಅದರ ಶಕ್ತಿ ಬಂದಿದೆ ವಾಪಸ್ಸು. ಆದ್ರಿಂದ ಇವತ್ತು ಕಾಳಸರ್ಪದೋಷ ಬಹಳಷ್ಟು ಅಲ್ಲೇ ನಡೀತಾ ಇದೆ. ಸೊ ಕರ್ನಾಟಕಕ್ಕೆ ಬಂದಿದ್ದಾಗ ನಿಮ್ಗೆ ಸಂತೋಷ ಏನು, ಕೆಲವರು ಆರ್ಥಿಕ ಪರಿಸ್ಥಿತಿ ಇಂತಹ ಸ್ಥಳಕ್ಕಾದ್ರೂ ಹೋಗಿ ಭೇಟಿ ಮಾಡಿ ಆ ಒಂದು ನಮಸ್ಕಾರವನ್ನು ಮಾಡ್ಕೊಂಡು ಬರ್ತಕ್ಕಂಥ ಅವಕಾಶ. ಆದ್ರಿಂದ ಪ್ರತಿಯೊಬ್ಬರಿಗೂ ಇರತಕ್ಕಂಥ ಕಾಳಸರ್ಪದೋಷದಲ್ಲಿ ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ನಮ್ಮ ಆರ್ಥಿಕ ಪರಿಸ್ಥಿತಿ ಮಾಡ್ಕೊಳ್ಳೇಬೇಕು. ನೀವು ಆರ್ಥಿಕ ಪರಿಸ್ಥಿತಿ ಅಂತ ಹೇಳಿದ್ರೆ ನಿಮ್ಗಿನ್ನೂ ಟೈಮ್ ಬಂದಿಲ್ಲ ಅಂತ ಅಕಸ್ಮಾತ್ ಮಾಡಿಸ್ಕೊಂತೀನಿ ಅಂತ ಮನ್ಸು ಮಾಡಿ ಯಾರ್ದಾದ್ರೂ ಮುಖಾಂತರ ಬಂದು ರೀ ನಿಮ್ಗೆ ಆಗಲ್ವಾ ನಾನು ಕೊಡ್ತೀನಿ ಬಿಡ್ರಿ ಅಂತ ಯಾರೋ ತಂದು ಕೊಡ್ತಾರೆ. ಅಥವಾ ನಿಮ್ ಕರೆಕ್ಟ್ ಟೈಮ್ಗೆ ಅವನು ಭಗವಂತ ಕರೆಸ್ಕೊಂತಾನೆ. ನಿಮಗೂ ಕರ್ಮ ಕಳೆದಿರ್ಬೇಕು, ಆ ಟೈಮ್ಗೆ ನಿಮಗೂ ಒಳ್ಳೇದಾಗಬೇಕು ಅಂತಿರ್ಬೇಕು. ಅಕಸ್ಮಾತ್ ಆಗಿಲ್ವಾ ಹಾಗೇ ಕಷ್ಟಗಳನ್ನಲ್ಲೇ ಹೊರಟೋಗ್ತೀರಾ. ಕೆಲವ್ರಿಗೂ ಆಗಬೇಕಾ ಗುರುಬಲ. ಅದಕ್ಕೆ ನಾನು ಹೇಳೋದು, ಎಲ್ಲಾ ಗುರುಗಳನ್ನ ನಂಬಿ ಬೇಡ ಅಂದಿಲ್ಲ. ಒಂದು ಗುರುವನ್ನ ಯಾರನ್ನಾದ್ರೂ ಭದ್ರವಾಗಿ ಹಿಡ್ಕೊಳ್ಳಿ, ಗೌರವಿಸಿ. ಅದು ನಿಮ್ಮ ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ನಿಮ್ಮ ಕುಲದೇವರಾಗಿರ್ಬೋದು, ಅಥವಾ ಯಾರ್ದೋ ನಿಮ್ಮ ಮಠಾಧೀಶ್ವರ ಆಗಿರ್ತಕ್ಕಂಥ ಗುರುಗಳಿರ್ಬೋದು. ನಂಬಿಕೊಂಡು ಭದ್ರವಾಗಿ ಆ ಗುರುಗಳನ್ನ ನಂಬಿ ಆ ಗುರು ಬಲವನ್ನು ಇಟ್ಕೊಂಡು ನಿಮ್ಮ ಕಾರ್ಯವನ್ನು ಮಾಡಿ ಎಲ್ಲ ಸಾಧಿಸ್ತಾನೆ, ಒಳ್ಳೇದು ಆಗತ್ತೆ. ಈ ರೀತಿಯಾಗಿರ್ತಕ್ಕಂಥ ಕಾಳಸರ್ಪ ದೋಷಕ್ಕೆ ಪರಿವರ್ತನೆ ಜೀವನ ಪರ್ಯಂತ ಎಲ್ರಿಗೂ ಜೊತೆಯಾಗಿರುತ್ತೆ.